ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025 ಆಂಗ್ಲ ಹೊಸ ವರ್ಷದ ಪ್ರಾರಂಭ, ಸಂಪೂರ್ಣ 2025ರ ವರ್ಷ ಭವಿಷ್ಯ ಹೇಗಿರುತ್ತೆ ಇದನ್ನು ತಿಳ್ಕೊಳ್ಳುವಂತಹ ಕುತೂಹಲ ಅನ್ನುವಂಥದ್ದು ಎಲ್ಲ ವೀಕ್ಷಕರಿಗೂ ಕೂಡ ಇರುತ್ತೆ. ಯುಗಾದಿ ಸಂವತ್ಸರದ ಬದಲಾವಣೆ, ಹೊಸ ವರ್ಷದ ಪ್ರಾರಂಭದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡುವ ಒಂದು ಪ್ರಯತ್ನಗಳನ್ನು ಮಾಡೋಣ. ಆದರೆ ಈ ಜನವರಿಯಿಂದ ಹೊಸ ವರ್ಷದ ಪ್ರಾರಂಭ ಆಂಗ್ಲ ರೀತಿಯಲ್ಲಿ ಎಲ್ಲ ವೀಕ್ಷಕರಿಗೂ ಕೂಡ ಇದರ ಫಲಗಳ ಬಗ್ಗೆ ಒಂದು ಕುತೂಹಲ ಅನ್ನುವಂಥದ್ದು ಖಂಡಿತವಾಗ್ಲೂ ಇರುತ್ತೆ. 2025 ಹೊಸ ವರ್ಷ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದಾಗಲಿ. ಈ ಒಂದು ವರ್ಷದಲ್ಲಿ ಬದಲಾಗುವ ಗ್ರಹಗಳು ಯಾರ್ಯಾರು, ಅವರ ಫಲಾಫಲಗಳೇನು, ಹಾಗೆ ಯಾವ್ಯಾವ ರಾಶಿಯವರಿಗೆ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ, ಇದರ ಎಲ್ಲ ಒಂದು ಸಂಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ವೀಕ್ಷಕರೇ. 2025ರಲ್ಲಿ ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಗುರುಬ್ರಹ್ಮ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 18ನೇ ತಾರೀಕು ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ರೀತಿಯಾಗಿ ಬದಲಾಗುವಂತಹ ಈ ಎಲ್ಲ ಗ್ರಹಗಳಿಂದ 2025ರಲ್ಲಿ ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಪ್ರಪ್ರಥಮವಾಗಿ ವೃಶ್ಚಿಕ ರಾಶಿಯವರಿಗೆ ಈ 2025ರಲ್ಲಿ ಮೇ 14ರ ತನಕ ಗುರುಬಲ ಅನ್ನುವಂಥದ್ದು ತುಂಬ ಅದ್ಭುತವಾಗಿ ನಡೀತಾ ಇರುತ್ತೆ. ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮೇ 14ರ ನಂತರದಿಂದ ಪರಿವರ್ತನೆ ಆಗುವಂತಹ ಈ ಎಲ್ಲ ಗ್ರಹಗಳಿಂದ ಸ್ವಲ್ಪ ಪರಿಹಾರಗಳ ಕಡೆಗೂ ಕೂಡ ಹೆಚ್ಚಿನ ಗಮನಗಳನ್ನು ವೃಶ್ಚಿಕ ರಾಶಿಯವರು ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಪ್ರಮುಖವಾಗಿ ಮೇ 14ರ ನಂತರ ಆಗುವಂತಹ ಒಂದು ಗುರುವಿನ ಪರಿವರ್ತನೆ, ಅದರಲ್ಲೂ ಮಾರ್ಚ್ 29 ಶನಿ ಪರಿವರ್ತನೆ, ಇದೆರಡೂ ಕೂಡ ತುಂಬ ನೆಗೆಟಿವ್ ಸ್ಥಾನಗಳಲ್ಲಾಗೋದ್ರಿಂದ ಗುರು ಮತ್ತು ಶನಿಗೆ ಪರಿಹಾರಗಳನ್ನು ಯಾವ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡಿಕೊಳ್ಳುವಂಥದ್ದು ಉತ್ತಮವಾಗುತ್ತೆ. ಏಕೆಂದರೆ ರಾಹು 18ನೇ ತಾರೀಕು ಕುಂಭರಾಶಿಗೆ ಬರ್ತಾನೆ. ಸುಖ ಸ್ಥಾನದಲ್ಲಿ ರಾಹು, ಅರ್ಧಾಷ್ಟಮ ಸ್ಥಾನ ಅಂತ ಹೇಳ್ತೇವೆ, ಅಲ್ಲಿ ರಾಹುವಿನ ಸಂಚಾರ. ಪಂಚಮದಲ್ಲಿ ಶನಿ, ಅಷ್ಟಮಕ್ಕೆ ಗುರುವಿನ ಪ್ರವೇಶ ಆಗುತ್ತೆ. ಸೊ ಈ ಮೂರು ಗ್ರಹಗಳು ನೆಗೆಟಿವ್ ಸ್ಥಾನಗಳಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಟೆನ್ಷನ್ಗಳನ್ನು ಜಾಸ್ತಿ ಕೊಡೋದಕ್ಕೆ ಇವೆಲ್ಲ ಕಾರಣವಾಗುತ್ತೆ. ಪರಿಹಾರದ ಮಾರ್ಗಗಳನ್ನು ನೋಡೋದಾದರೆ, ರಾಹುವಿನ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳೋದ್ರಿಂದ ರಾಮನ ಆರಾಧನೆ ಮಾಡುವಂಥದ್ದು ಶುಭ ಫಲಗಳನ್ನು ಕೊಡುತ್ತೆ. ಅದರಲ್ಲೂ ಪ್ರಾಪರ್ಟಿ, ವಾಹನ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಿದ್ರೆ ರಾಮನ ಆರಾಧನೆ ಮಾಡುವಂಥದ್ದು ತುಂಬ ಸೂಕ್ತ. ಪಂಚಮದಲ್ಲಿ ಶನಿ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಮತ್ತು ಮಾನಸಿಕ ಒಂದು ಟೆನ್ಷನ್ಗಳನ್ನು ಶನಿ ಪೂರ್ವಪರ ಪುಣ್ಯ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಚಾರ ಆಗುವಾಗ ಟೆನ್ಷನ್ ಅನ್ನುವಂಥದ್ದನ್ನು ಕೊಡ್ತಾನೆ. ಅದು ಒಂದು ಸ್ವಲ್ಪ ಒಡಹುಟ್ಟುಗಳ ನಡುವೆ ಮತ್ತು ಪ್ರಾಪರ್ಟಿಗೆ ಸಂಬಂಧಪಡುವಂತಹ ವಿಚಾರಗಳ ಬಗ್ಗೆ ಹೆಚ್ಚಿನ ಸಂಬಂಧಗಳನ್ನು ಹೊಂದಿರುತ್ತೆ. ಏಕೆಂದರೆ ತೃತೀಯ ಚತುರ್ಥಾಧಿಪತಿಯಾಗಿ ಶನಿ ಮಹಾತ್ಮ ಪಂಚಮ ಸಂತಾನ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಪ್ರಾಪರ್ಟಿ ಮತ್ತು ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಈ ಎಲ್ಲ ವಿಚಾರಗಳಿಗೆ ಸ್ವಲ್ಪ ಟೆನ್ಷನ್ಗಳನ್ನು ಶನಿ ಕೊಡ್ತಾ ಬರ್ತಾನೆ. ಹಾಗೆ ದ್ವಿತೀಯ ಕುಟುಂಬ ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ, ಹಾಗೆ ಜ್ಞಾನ ಸಂತಾನ ಸ್ಥಾನಾಧಿಪತಿಯಾಗಿ ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸೊ ಮೇ 14ರ ನಂತರದಲ್ಲಿ ಈಶ್ವರನ ಆರಾಧನೆ, ಆಂಜನೇಯನ ಆರಾಧನೆ ಮಾಡುವಂಥದ್ದು, ಸುಂದರಕಾಂಡ ಪಾರಾಯಣಗಳನ್ನು ಮಾಡುವಂಥದ್ದು, ಅದೇ ರೀತಿಯಾಗಿ ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆ, ಇಂತಹ ಸೇವೆಗಳು, ಪರಿಹಾರಗಳು ಅವಶ್ಯಕವಾಗುತ್ತೆ. ಶನಿ ಶಾಂತಿ ಮತ್ತು ಗುರು ಶಾಂತಿ ಮಾಡಿಕೊಳ್ಳೋದು ಕೂಡ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಆರೋಗ್ಯದ ವಿಚಾರಗಳಿಗೆ ಬಂದರೆ, ಗುರುದೃಷ್ಟಿ ಶರೀರದ ಮೇಲೆ ಬೀಳ್ತಾ ಇರೋದ್ರಿಂದ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ.
ಜೂನ್ 6ರ ತನಕ ಕುಜ ನೀಚ ಕ್ಷೇತ್ರದಲ್ಲಿ ಸಂಚಾರ ಮಾಡುವುದರಿಂದ ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಸ್ಕಿನ್ ಅಲರ್ಜಿಗಳಾಗುವಂಥದ್ದು, ಚರ್ಮಕ್ಕೆ ಸಂಬಂಧಪಡುವಂಥದ್ದು, ಇಂತಹ ವಿಚಾರಗಳಲ್ಲಿ ಆರೋಗ್ಯದ ವ್ಯತ್ಯಾಸಗಳನ್ನು ಸ್ವಲ್ಪ ಕೊಡ್ತಾನೆ ಕುಜ. ಆದರೂ ಕೂಡ ಗುರುದೃಷ್ಟಿ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳುತ್ತೆ. ಜೂನ್ 6ರ ತನಕ ಲಕ್ಷ್ಮೀ ನರಸಿಂಹನ ಆರಾಧನೆ ಸ್ತೋತ್ರಗಳನ್ನು, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಒಳ್ಳೆಯದು. ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ, ತುಳಸಿಯಿಂದ ಅರ್ಚನೆ, ಇದೆಲ್ಲ ಜೂನ್ 6ರ ತನಕ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ದ್ವಿತೀಯ ಕುಟುಂಬ ಸ್ಥಾನಾಧಿಪತಿಯಾಗಿ ಗುರುಬ್ರಹ್ಮ ಸಪ್ತಮದಲ್ಲಿರ್ತಾನೆ. ಲಗ್ನ ರಾಶಿಯ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನಲ್ಲಿ ಅತಿಶಯವಾದ ಅಭಿವೃದ್ಧಿಗಳು, ಇದೆಲ್ಲ ಮೇ 14ರ ತನಕ ಖಂಡಿತ ಶುಭವಾಗುತ್ತೆ. ತದನಂತರದಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನಾಧಿಪತಿ ಶನಿ ಪಂಚಮದಲ್ಲಿರೋದ್ರಿಂದ ಒಡಹುಟ್ಟುಗಳ ನಡುವೆ ವೈಮನಸ್ಯ ಅಥವಾ ಯಾವುದಾದ್ರೂ ವ್ಯವಹಾರಗಳ ವಿಚಾರಗಳಲ್ಲಿ ನಿಷ್ಠುರಗಳಾಗೋದಕ್ಕೆ ಕಾರಣಗಳಿರುತ್ತೆ ಮಾರ್ಚ್ 29ರ ನಂತರ. ಈಶ್ವರನಿಗೆ ರುದ್ರಾಭಿಷೇಕ ಮಾಡುವಂಥದ್ದು, ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಈಶ್ವರನ ದರ್ಶನ ಮಾಡುವಂಥದ್ದು, ಹನುಮಾನ್ ಚಾಲಿಸ ಕೇಳುವಂಥದ್ದು, ಆಂಜನೇಯನ ದರ್ಶನ ಮಾಡಿ ಅಭಿಷೇಕ, ಅರ್ಚನೆ ಇಂತಹ ಸೇವೆಗಳನ್ನು ಮಾಡುವಂಥದ್ದು, ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು, ಇವೆಲ್ಲ ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ಮಾರ್ಚ್ 29ರ ನಂತರದಲ್ಲಿ ಮಾಡಿದರೆ ಖಂಡಿತ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಅಥವಾ ಯಾವುದಾದ್ರೂ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಬರುವಂಥದ್ದಿದ್ದರೆ ಅದಕ್ಕೆ ತಡೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಅವರಿಗೆ ಸಂಬಂಧಪಡುವಂತಹ ಒಂದು ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋದ್ರಲ್ಲಿ ಅಥವಾ ಆರೋಗ್ಯದ ವಿಚಾರ, ಸಂತಾನ ಮಕ್ಕಳಲ್ಲಿ ಆರೋಗ್ಯ ಮತ್ತು ವಿದ್ಯೆಯ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅವಶ್ಯಕವಾಗುತ್ತೆ. ಗುರುದೃಷ್ಟಿ ಆ ಸ್ಥಾನದ ಮೇಲೆ ಬೀಳೋದ್ರಿಂದ ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳು ಅಥವಾ ಗುರು ಶಾಂತಿ ಮಾಡಿಕೊಳ್ಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸಕ್ಕೆ ಅತ್ಯಂತ ಅವಶ್ಯಕ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಶನಿ ಪಂಚಮ ಭಾವದಲ್ಲಿರೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಟೆನ್ಷನ್ಗಳನ್ನು ಜಾಸ್ತಿ ಕೊಡ್ತಾನೆ. ಅದು ಮಕ್ಕಳ ವಿಚಾರಕ್ಕೂ ಕೂಡ ಸಂಬಂಧಪಡುವಂಥದ್ದು. ಸಂತಾನದ ಅಂಚಿನಲ್ಲಿರುವಂಥವರು ಕೂಡ ಈಶ್ವರ ಮತ್ತು ಆಂಜನೇಯನ ಸ್ತೋತ್ರಗಳನ್ನು ಓದಿದರೆ ಒಳಿತಾಗುತ್ತೆ. ಇಲ್ಲದೇ ಇದ್ದರೆ ಉತ್ತಮ ಸಂಸ್ಕಾರ ಅಥವಾ ಆರೋಗ್ಯದಲ್ಲಿ ಉತ್ತಮ ಸ್ಥಿತಿಯಲ್ಲಿರುವಂತಹ ಸಂತಾನಗಳನ್ನು ಪಡೆದುಕೊಳ್ಳೋದಕ್ಕೆ ಈ ಪರಿಹಾರದ ಅವಶ್ಯಕತೆಗಳು ಜಾಸ್ತಿ ಇರುತ್ತೆ. ಇದೆಲ್ಲ ಮೇ 14ರ ನಂತರದಲ್ಲಿ ಸಂತಾನದ ಅಂಚಿನಲ್ಲಿರುವವರು ಅಥವಾ ಆ ಸಮಯದಲ್ಲಿ ಸಂತಾನದ ಪ್ರಾಪ್ತಿಯಾಗುವಂಥವರು ಹೆಚ್ಚು ಕಡಿಮೆ 6 ತಿಂಗಳ ಕಾಲ, ಅಂದರೆ 6 ಮಾಸಗಳ ಕಾಲ ಈಶ್ವರ ಮತ್ತು ಆಂಜನೇಯನ ಸ್ತೋತ್ರಗಳನ್ನು ಓದಿದರೆ ಸಂತಾನಕ್ಕೆ ಶುಭ ಆಗುತ್ತೆ. 6ನೇ ಮನೆ ಶತ್ರು, ಋಣ, ರೋಗಸ್ಥಾನ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಭಾವದ ಮೇಲೆ ಪಂಚಮದಲ್ಲಿರುವಂತಹ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಮೇ 14ರ ತನಕ ಗುರುಬಲ ಬಹಳ ವಿಶೇಷ ಫಲಗಳನ್ನು ಕೊಡುತ್ತೆ. ಸೊ ಈ ವಿವಾಹದ ಅಂಚಿನಲ್ಲಿರುವಂಥವರು ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೆ ಮೇ 14ರ ಒಳಗಡೆ ಮಾಡುವಂಥದ್ದು ಸೂಕ್ತ. ಈ ಸಮಯಗಳನ್ನು ಅನವಶ್ಯಕವಾಗಿ ಪೋಸ್ಟ್ಪೋನ್ ಮಾಡ್ತಾ ಬಂದರೆ ವೃಶ್ಚಿಕ ರಾಶಿಯವರಿಗೆ ಇನ್ನೊಂದು 4-5 ವರ್ಷಗಳ ಕಾಲ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಸಮಸ್ಯೆಗಳಾಗೋದಕ್ಕೆ ಅದು ಕಾರಣವಾಗುತ್ತೆ. ಏಕೆಂದರೆ ಶನಿ ದೃಷ್ಟಿ ಮಾಂಗಲ್ಯ ಸ್ಥಾನದ ಮೇಲೆ ಬೀಳುವಾಗ, ಅದು ಪಂಚಮದಲ್ಲಿ ಕೂತಿರುವಂತಹ ಶನಿ ಸಪ್ತಮವನ್ನು ನೋಡಿದರೆ ದಾಂಪತ್ಯದಲ್ಲೂ ಕೂಡ ಸಾಮರಸ್ಯಗಳಿಗೆ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ. ವಿವಾಹದ ಅಂಚಿನಲ್ಲಿರುವವರಿಗೂ ಕೂಡ ಸಮಸ್ಯೆಗಳಾಗುತ್ತೆ. ಆಲ್ಮೋಸ್ಟ್ 1-1.5 ವರ್ಷಗಳ ಕಾಲ ಅಂತೂ ಗುರುಬಲ ಇರೋದೇ ಇಲ್ಲ. ತದನಂತರದಲ್ಲಿಯೂ ಕೂಡ ಶನಿ ಮಹಾತ್ಮನ ಪ್ರಭಾವಗಳು ಮಾಂಗಲ್ಯ ಸ್ಥಾನದ ಮೇಲೆ ಹೆಚ್ಚಾಗಿರುತ್ತೆ. ಹಾಗಾಗಿ
ವಿವಾಹದ ಅಂಚಿನಲ್ಲಿರುವಂಥ ವೃಶ್ಚಿಕ ರಾಶಿಯವರು ಮೇ 14ರ ತನಕ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ನಿಶ್ಚಯ ಮಾಡಿಕೊಳ್ಳೋದಕ್ಕೆ ಬಹಳ ಅದ್ಭುತವಾದಂತಹ ಸಮಯ. ಈ ಸಮಯಗಳನ್ನು ಕಳ್ಕೊಳ್ಳದೇ ಇರೋದು ಉತ್ತಮ. 8ನೇ ಮನೆಯನ್ನು ಮೃತ್ಯುಸ್ಥಾನ, ಗೌಪ್ಯ ರಂಧ್ರಸ್ಥಾನ. ಜನವರಿ 21ರಿಂದ ಆಲ್ಮೋಸ್ಟ್ ಏಪ್ರಿಲ್ 14ರ ತನಕ ಕುಜ ಅಷ್ಟಮ ಭಾವದಲ್ಲೇ ಇರ್ತಾನೆ. ಆ ಸಮಯದಲ್ಲಿ ಗುರು ಕೂಡ ಅಷ್ಟಮ ಭಾವವನ್ನು ಪ್ರವೇಶ ಮಾಡ್ತಾನೆ. ಹಾಗಾಗಿ ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಳೋದು ಸೂಕ್ತ. ಏಕೆಂದರೆ ಪಂಚಮದಲ್ಲಿರುವ ಶನಿ ವಾಕ್ಸ್ಥಾನವನ್ನು ನೋಡ್ತಾನೆ. ವಾಕ್ಯಗಳು ಕುಟುಂಬದಲ್ಲಿ ಅನವಶ್ಯಕ ಕಿರಿಕಿರಿ ಅಥವಾ ಕಲಹಗಳನ್ನು ಸೃಷ್ಟಿ ಮಾಡುತ್ತೆ. ಪರಿಹಾರಗಳನ್ನು ಜೊತೆಯಲ್ಲೇ ಹೇಳ್ತಾ ಇದ್ದೇನೆ. ಸಾಧ್ಯವಾದಷ್ಟು ಅದನ್ನು ಮುಂದುವರಿಸ್ಕೊಳ್ಳಿ. ಯಾವುದೇ ಒಂದು ದೋಷಗಳಿಗೆ ಹೊಸ ಮಂತ್ರಗಳನ್ನು ಕಲಿಯುವಂಥದ್ದು, ಪಠನೆ ಮಾಡುವಂಥದ್ದು ಅಷ್ಟೇನು ಶುಭ ಆಗೋದಿಲ್ಲ. ನಿಮಗೆ ಬರುವಂತಹ ಶ್ಲೋಕಗಳನ್ನೇ ಮತ್ತೆ ಅದನ್ನು ಪಠನೆ ಮಾಡೋದರಿಂದ, ಪಾರಾಯಣ ಮಾಡೋದರಿಂದ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಈಶ್ವರ ಮತ್ತು ಆಂಜನೇಯ, ಹನುಮಾನ್ ಚಾಲಿಸ ಇದನ್ನೆಲ್ಲ ಎಷ್ಟು ಕೇಳಿದರೂ ಕೂಡ ಅನುಕೂಲಗಳಾಗುತ್ತೆ. ಏಕೆಂದರೆ ಶನಿ ಪಂಚಮದಲ್ಲಿರೋವನು ಮಾಂಗಲ್ಯ ಸ್ಥಾನವನ್ನು ನೋಡ್ತಾನೆ, ಅದೇ ರೀತಿ ಕುಟುಂಬ ಸ್ಥಾನವನ್ನು ನೋಡ್ತಾನೆ. ಅದೆರಡೂ ಕೂಡ ಸ್ವಲ್ಪ ಟೆನ್ಷನ್ಗಳನ್ನೇ ಕ್ರಿಯೇಟ್ ಮಾಡುತ್ತೆ. 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ. ಭಾಗ್ಯಾಧಿಪತಿ ಚಂದ್ರನ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ. ಕರ್ಮದಲ್ಲಿ ಕೇತುವಿನ ಸಂಚಾರ. ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕಾಣಬೇಕು ಅಂತ ಹೇಳಿದರೆ ಮೇ 14ರ ನಂತರ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗಣಪತಿಯ ಆರಾಧನೆ ಮಾಡಬೇಕು. ಕೇತುವಿಗೆ ಪ್ರಧಾನ ದೇವತೆ ಗಣಪತಿ ಅಂತ ಹೇಳ್ತೇವೆ. ಸಂಕಷ್ಟಹರ ಚೌತಿಯ ದಿನ ಗಣಪತಿಯ ದರ್ಶನ ಮಾಡುವಂಥದ್ದು, ಗರಿಕೆಯನ್ನು ಸಮರ್ಪಣೆ ಮಾಡಿ ಕಡಲೆ ನೈವೇದ್ಯ ಮಾಡುವಂಥದ್ದು, ಇಂಥದ್ದೆಲ್ಲ ಪಂಚಾಮೃತ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರ. ಅದರಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಪ್ರಮೋಷನ್, ಬಡ್ತಿ ಇಂಥದ್ದನ್ನು ನಿರೀಕ್ಷೆ ಮಾಡಿದರೆ ಆಲ್ಮೋಸ್ಟ್ ಅವರಿಗೆ ಮೇ 14ರ ತನಕ ಅತಿಶಯವಾದ ಶುಭ ಸಮಯಗಳಾಗಿರುತ್ತೆ. ಖಂಡಿತ ಈ ಸಮಯದಲ್ಲಿ ಪ್ರಯತ್ನಗಳನ್ನು ಮಾಡಿ ತುಂಬ ಎಡ್ಜಲ್ಲಿ ಪರಿವರ್ತನೆಗಳನ್ನು ಮಾಡಿಕೊಂಡ್ರೆ, ಅಂದರೆ ಮೇ 14ರ ಅಥವಾ ಏಪ್ರಿಲಿನ ಮಧ್ಯಭಾಗದ ನಂತರದಲ್ಲಿ ಈ ಪರಿವರ್ತನೆಗಳನ್ನು ಮಾಡಿದರೆ ಪಂಚಮ ಶನಿ, ಅಷ್ಟಮ ಗುರುವಿನ ಪ್ರಭಾವಗಳು ಇನ್ನಷ್ಟು ಸ್ವಲ್ಪ ಟೆನ್ಷನ್ಗಳನ್ನು ಕೊಡುತ್ತೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಯಾವುದಾದ್ರೂ ಪರಿವರ್ತನೆಗಳು ಬಂದರೆ ಅಥವಾ ಪ್ರಮೋಷನ್ಗಳು ಬಂದರೆ ಮಾಡಿಕೊಳ್ಳೋದು ಉತ್ತಮವಾಗುತ್ತೆ. ಅದೇ ರೀತಿಯಲ್ಲಿ ಮಾತೃವಿನ ಆರೋಗ್ಯದ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಕೊಡಬೇಕು. 4th ಹೌಸ್ ಲಾರ್ಡ್ ಶನಿ ಪಂಚಮದಲ್ಲಿ ಸಂಚಾರ ಮಾಡುವಂಥದ್ದು ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ. ಏಕಾದಶ ಲಾಭಸ್ಥಾನ. ಲಾಭಸ್ಥಾನದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಮೇ 14ರ ತನಕ ಅತಿಶಯವಾದ ಲಾಭಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಆ ನಂತರದಲ್ಲಿ ಶನಿ ದೃಷ್ಟಿ ಬೀಳುತ್ತೆ, ಬಹಳ ಹಿನ್ನಡೆ ಆಗುತ್ತೆ. ಬರಬೇಕಾಗಿರುವಂತಹ ಹಣ ಬರುವಂಥದ್ದು ವಿಳಂಬ, ಬಂದರೂ ಕೂಡ ಅದನ್ನು ಕೈಯಲ್ಲಿ ಉಳಿಯೋದಿಲ್ಲ, ವ್ಯಯ ಆಗುತ್ತೆ, ಧನ ವ್ಯಯ ಅನಿರೀಕ್ಷಿತವಾಗಿ. ಯಾಕೆಂದರೆ ಶನಿ ಪಂಚಮದಲ್ಲಿದ್ದು ಮಾಂಗಲ್ಯ ಸ್ಥಾನ, ಲಾಭಸ್ಥಾನ, ಅದೇ ರೀತಿಯಲ್ಲಿ ಧನಸ್ಥಾನ, ಈ 3 ಸ್ಥಾನಗಳನ್ನು ನೋಡುವಂಥದ್ದು ಸ್ವಲ್ಪ ಟೆನ್ಷನ್ಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಸಂಪೂರ್ಣ ವೃಶ್ಚಿಕ ರಾಶಿಯವರಿಗೆ 2 ದೇವತೆಯ ಪರಿಹಾರ 2025 ಮೇ ನಂತರದಲ್ಲಿ ಅತ್ಯಂತ ಅವಶ್ಯಕವಾಗುವಂಥದ್ದು. ಒಂದು ಆಂಜನೇಯ, ಇನ್ನೊಂದು ಗುರುಬ್ರಹ್ಮ. ಅಶ್ವತ್ಥ ಪ್ರದಕ್ಷಿಣೆ, ಗುರುಗಳ ದರ್ಶನ, ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳು, ದತ್ತಾತ್ರೇಯರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳು, ದಕ್ಷಿಣಾಮೂರ್ತಿಗಳಿಗೆ ಸಂಬಂಧಪಡುವಂತಹ ಸ್ತೋತ್ರಗಳು, ಇದನ್ನೆಲ್ಲ ಪಠನೆ ಮಾಡಿದರೆ ಆ ಒಂದು ಪರಿಸ್ಥಿತಿಯ ತೀವ್ರತೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಂಡುಕೊಳ್ಬೋದು. ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಅನವಶ್ಯಕವಾಗಿ ದೊಡ್ಡ ಪ್ರಮಾಣದ ಧನವ್ಯಯಗಳಾಗುವಂಥದ್ದಿದ್ದರೆ ಇದರಿಂದ ತಡೆಯೋದಕ್ಕೆ ಸಾಧ್ಯವಾಗುತ್ತೆ. ವ್ಯಯಭಾವವನ್ನು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ. ಗುರು ಅಷ್ಟಮದಲ್ಲಿದ್ದರೆ ವ್ಯಯಭಾವವನ್ನು ನೋಡ್ತಾನೆ. ಅದೇ ರೀತಿಯಲ್ಲಿ ಧನಸ್ಥಾನದ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಗುರು ಆರಾಧನೆ ಮಾಡೋದರಿಂದ ಪುಣ್ಯ ಸಂಪಾದನೆ ಹಾಗೂ ಧನಾಗಮನಗಳಿಗೆ ಶುಭ ಫಲಗಳನ್ನು ಗುರು ಕೊಡ್ತಾನೆ ಅಂತ ಹೇಳ್ಬೋದು. ಈ ರೀತಿಯಾಗಿ ವೃಶ್ಚಿಕ ರಾಶಿಯವರು 2025 ಮೇ ನಂತರದಲ್ಲಿ ಗುರು ಮತ್ತು ಶನಿಗೆ ಸಂಬಂಧಪಡುವಂತೆ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ.
ಟೆನ್ಷನ್ಗಳು ಕಡಿಮೆ ಆಗುತ್ತೆ, ದಾಂಪತ್ಯದಲ್ಲಿ ಆರೋಗ್ಯದ ಸಮಸ್ಯೆಗಳಿಗೆ ಸ್ವಲ್ಪ ಅನುಕೂಲಗಳಾಗತ್ತೆ, ಧನಹಾನಿ ಆಗುವಂಥದ್ದು, ಕುಟುಂಬದಲ್ಲಿ ಕಲಹಗಳುಂಟಾಗುವಂಥದ್ದು, ಒಡಹುಟ್ಟುಗಳ ನಡುವೆ ಸಾಮರಸ್ಯಗಳು, ಇದಕ್ಕೆಲ್ಲ ಪರಿಹಾರಕ್ಕಾಗಿ ಗುರು ಮತ್ತು ಶನಿಗೆ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ 2025ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.